ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಡಿ ಬ್ಲಾಗ್ಸ್ ಕನ್ನಡ. ನಾನಿವತ್ತು ರೈಸ್ ಬಾತ್ ಅಂದರೆ ಪಾಲಕ್ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಹೆಲ್ತಿ ಆಗಿರುವಂಥ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಮತ್ತು ರೈಸಲ್ಲಿ ನೈಟ್ ಟೈಮ್ ರೈಸ್ ಉಳಿದ್ರೆ ವೇಸ್ಟ್ ಮಾಡ್ದಂಗೆ ಆರಾಮಾಗಿ ಈ ತಿಂಡಿ ಮಾಡ್ಕೋಬೋದು. ಬ್ಯಾಚುರಲ್ ಸಹ ಬೇಗ ಮಾಡ್ಕೋಬೋದು ಈ ತಿಂಡಿ. ಈ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಇದ್ರೊಳಗಡೆ ಸ್ವಲ್ಪ 1 ಚಿಟಿಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿ ಘಮ ಬರುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ನಾನೊಂದು 7-8 ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಸಹಿತ ಕಂದು ಬಣ್ಣದ ಥರ ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಪಲಾವ್ ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ ನಾನು. ಪಲಾವ್ ಸ್ಪೈಸಸ್ ಆಮೇಲೆ 1 ಚಕ್ರ ಮಗು, 1 ಕಲ್ಲು ಸ್ವಲ್ಪ ಹಾಕಿದ್ದೀನಿ. ಈ ಥರ ಪಲಾವ್ ಸ್ಪೈಸಸ್ ಹಾಕಿದ್ರೆ ಪಲಾವ್ ಫ್ಲೇವರು ಸಿಗುತ್ತೆ ಅಂತ ನಾನು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ 2 ದೊಡ್ಡ ಸೈಜು ಈರುಳ್ಳಿ ಉದ್ದುದ್ದು ಹೆಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬಾಡಿಸ್ಕೊಳ್ಳೋಣ. ಈ ಥರ ಸ್ವಲ್ಪ ಬಾಡಿಸ್ಕೊಂಡು ನಾನು ಜಾಸ್ತಿ ಏನು ರೆಡ್ಗಾಗಂಗೆ ಸ್ವಲ್ಪ ಲೈಟಾಗಿ ಬಿಸಿ ಆದ ತಕ್ಷಣ ಅದು ಮೆತ್ತಗಾದ ತಕ್ಷಣ ನಾನು ಬಟಾಣಿ ಇನ್ಸ್ಟೆಂಟಾಗಿ ಅದು ಈ ಥರ ಆಗಿದೆ. ನಾನು ಯಾವುದೇ ರೀತಿ ನೈಟ್ ನೆನೆಹಾಕಿಲ್ಲ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೊಂದು ಟಿಪ್ಸು. ಬಿಸಿನೀರಲ್ಲಿ ಬಿಸಿನೀರಿಗೆ ಬಟಾಣಿ ಹಾಕ್ಬಿಟ್ಟು ಒಂದು ಚಿಕ್ಕದು ಹಾಟ್ ಬಾಕ್ಸ್ ಬರುತ್ತೆ. ಹಾಟ್ ಬಾಕ್ಸ್ ಒಳಗಡೆ 45 ಮಿನಿಟ್ಸ್ ಹಾಕಿಕ್ಕಿದ್ರೆ ರಾತ್ರಿ ನೆನೆಯೋದಕ್ಕಿಂತ ಈ ಟೈಮಲ್ಲಿ ತುಂಬ ಚೆನ್ನಾಗಿ ನೆನೆಯುತ್ತೆ. ನಾನು ಈ ಥರ ಮಾಡಿರೋದ್ರಿಂದ ನೀವು ಪಲಾವ್ಗೆ ಮರೆತುಬಿಟ್ರೆ ಟೊಮೊಟೊ ಬಾತ್ಗೆ ಎಲ್ಲ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಡ್ ಮಾಡ್ತಾಯಿದ್ದೀನಿ. ಆ ಬಟಾಣಿ ಸ್ವಲ್ಪ ಬೇಯ್ಕೊಳ್ಳಿ, ಈರುಳ್ಳಿ ಒಳಗಡೆ ಬೇಯ್ಕೊಳ್ಳಿ ಅಂತ ಹಂಗೆ ಹಾಕಿದ್ದೀನಿ. ಸ್ವಲ್ಪ ಬೇಗ ನೀವೇನಾದರೂ ಈರುಳ್ಳಿ ಟೊಮೊಟೊ ಈ ಥರ ಕಾಳುಗಳು ಬೇಯಬೇಕು ಅಂತಂದರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ರೆ ಪುಡಿ ಉಪ್ಪು ಬೇಗ ಬೇಯುತ್ತೆ. ಅದೇ ರೀತಿ ನಾನು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಮತ್ತು ಇದನ್ನು ಉಪ್ಪನ್ನು ಮಿಕ್ಸ್ ಮಾಡಿದ್ರೆ ಬೇಗ ಬೆಂದಾದಮೇಲೆ ಸ್ವಲ್ಪ ಬೇರೆ ಕಡಾಯಿಗೆ ಒಂದು ಕಡೆಗೆ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಕುದಿಯೋ ಥರ ಈ ಥರ ಸೊಪ್ಪು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಒಂದು 70% ಬೆಂದರೆ ಚೆನ್ನಾಗಿರುತ್ತೆ ರುಬ್ಬಕ್ಕೆ. ಈಗ ಒಂದು 20 ಮಿನಿಟ್ಸ್ ಏನಾರ 10 ಮಿನಿಟ್ಸ್ ಆಗಿ ಹಿಂಗಿಟ್ರೆ ಹಿಂಗೆ ಆಲ್ಮೋಸ್ಟ್ ಬೆಂದಿರುತ್ತೆ. 70% ಬೆಂದಿರುತ್ತೆ ಸೊಪ್ಪು. ಆಮೇಲೆ ಇನ್ನೊಂದು ಸ್ವಲ್ಪ ಮುಚ್ಚಿಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ನೀರು ಹಿಂಗೋ ತನಕ ನಾವು ಈ ಥರ ಇದು ಮಾಡಿಕೊಂಡ್ರೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಸೊಪ್ಪೆಲ್ಲ ಬೆಂದಿರುತ್ತೆ. ನಮಗೆ ರುಬ್ಬಕ್ಕೆ ಈಸಿ ಆಗುತ್ತೆ, ಹಸಿ ಸ್ಮೆಲ್ ಇರಲ್ಲ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಅದೇ ಥರ ಈಗ ಸೊಪ್ಪೆಲ್ಲ ನೀರು ಹಿಂಗೋ ತನಕ ವೆಯ್ಟ್ ಮಾಡಿಬಿಟ್ಟು ಸ್ವಲ್ಪ ಆರೋಕ್ಕಿಟ್ಟು ನಾನು ಅಷ್ಟೊತ್ತಿಗೆ ಮಿಕ್ಸಿ ಜಾರ್ನ ಒಂದು ತೊಗೊಂಡಿದ್ದೀನಿ. ಅರ್ಧ ಹೋಳು ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು 1 ಇಂಚಷ್ಟು ಶುಂಠಿ ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಪಲಾವ್ ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ. 1 ಇಂಚು ಚಕ್ಕೆ, 1 ಏಲಕ್ಕಿ, 3 ಲವಂಗ ಹಾಕಿದ್ದೀನಿ. ಸ್ವಲ್ಪ ಇದು ಆ ಕಡೆ ಒಂದು ಬೇಯ್ತಾ ಇತ್ತಲ್ಲ, ಇದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಇದು ರುಬ್ಕೊಂಬಂದು ಈ ಪೇಸ್ಟ್ ಗ್ರೀನ್ ಕಲರ್ ಪೇಸ್ಟು ತುಂಬ ಚೆನ್ನಾಗಿ ಪೇಸ್ಟ್ ಮಾಡಿದ್ರೆ ಈ ಥರ ಆಗಿರುತ್ತೆ. ಅದಾದಮೇಲೆ ಈ ಥರ ಈಗ ಸ್ವಲ್ಪ ಘಮ ಎಲ್ಲ ಹೋಗಲಿ, ಹಸಿ ವಾಸನೆ ಕಾಯಿಂದು ಎಲ್ಲ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಸಖತ್ತಾಗಿ ಸ್ಮೆಲ್ಲೆಲ್ಲ ಬರ್ತಾಯಿದೆ. ಘಮ ಅಂತ ಇದೆ ಮನೆಯೆಲ್ಲ. ಅಷ್ಟು ಚೆನ್ನಾಗಿ ಪಾಲಕ್ ಸೊಪ್ಪಿಂದು ಸ್ಮೆಲ್ ಬರುತ್ತೆ. ಮತ್ತು ಅದೇ ರೀತಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಸ್ವಲ್ಪ ಜಾಸ್ತಿ ಐ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಇವಾಗ 1 ಚಿಟಿಕೆ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಇಷ್ಟೆಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಜಾರಲ್ಲಿ ತೊಳೆದಿದ್ದು ನೀರೆಲ್ಲ ಇತ್ತಲ್ಲ, ಸ್ವಲ್ಪ ಅದನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಈ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸ್ ಕೊಟ್ಬಿಟ್ಟು ಈ ಥರ ಇನ್ನೊಂದು ಸ್ವಲ್ಪ ಬೇಯ್ಕೊಳ್ಳಿ ಅಂತ ಹಿಂಗೆ ಬಿಟ್ಟೆ. ಸ್ವಲ್ಪ ಇನ್ನೊಂದು ಯಾವುದೇ ಕಾರಣಕ್ಕೂ ಇದು ಹಸಿ ಸ್ಮೆಲ್ ಹೋಗಿರುತ್ತೆ ಅಷ್ಟೊತ್ತಿಗಾಗಲೇ 70% ಏನು ಇಲ್ದಂಗೆ ಆಗಿರುತ್ತೆ. ಆದರೂ ಒಂದ್ಸಲ ಖಾರ ಸಾಂಬಾರ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ಇನ್ನೊಂದು ಮಿಕ್ಸ್ ಕೊಡೋಣ ಅಂತ ಆ ಥರ ಮುಚ್ಚಿದೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ರೆಡಿ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಇಳಿಸೋದು ಕುದಿಸೋದು ಎಲ್ಲ ಮಾಡ್ತಾ ಇಲ್ಲ. ಇದಕ್ಕೇನೆ ನಾನು ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿರೋ ಥರ ಸ್ಮೆಲ್ ಬರ್ತಾಯಿದೆ. ಇದಕ್ಕೆ ನೈಟ್ ಟೈಮ್ ಉಳಿದಿದ್ದು ರೈಸ್ ಇತ್ತು, ಆ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಬೇಕಾದರೆ ಏನಿಲ್ಲ ಅಂತಂದ್ರೂ ನಾವು ಒಂದು 3-4 ಜನ ತಿಂಡಿ ತಿನ್ಬೋದು. ತಿಂಡಿಯಾಗಾದರೂ ಯೂಸ್ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಮಾಡಿದ ರೈಸ್ಗಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಮಿಕ್ಸಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇದು ಗ್ರೀನ್ ಕಲರಾಗಿರೋದ್ರಿಂದ ತುಂಬ ಚೆನ್ನಾಗಿ ಇದಕ್ಕೆ ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಅದೇ ರೀತಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು
ಏನೇ ಇದ್ರೂ ಈ ಪಾಲಕ್ ಸೊಪ್ಪಲ್ಲಿ ಇರುವಂಥ ಎಲ್ಲ ಪ್ರತಿಯೊಂದು ಸಹಿತ ಇದಕ್ಕೆ ಆ್ಯಡ್ ಆಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಒಬ್ಬರು ಪಾಲಕ್ ಸೊಪ್ಪು ಹಂಗೆ ತಿನ್ನೋಕ್ಕೆ ಇದು ಮಾಡ್ಕೊತಾರೆ, ದಾಲ್ ಮಾಡ್ಕೊಂಡು ತಿಂತಾರೆ. ಆದರೆ ಈ ಥರ ರೈಸ್ ಮಾಡಿಕೊಟ್ರೆ ಮಕ್ಕಳಿಗೆ ಸೊಪ್ಪು ಅಂದರೆ ಅಷ್ಟಿಷ್ಟ ಆಗಲ್ಲ. ಈ ಥರ ಏನಾದರೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇದು ಏನೋ ಪಲಾವ್ ಇರ್ಬೋದು ಅಂತ ಇದು ಮಾಡ್ಕೊಂಡು ತಿಂತಾರೆ. ಚೆನ್ನಾಗಿರುತ್ತೆ ಇದು. ನಿಮಗೆ ಈ ಚಾನಲ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.